ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿ.ಕೆ. ಶಿವಕುಮಾರ್ ಅವರಿಗೆ ಮುಹೂರ್ತ ಇಟ್ಟಂತ ರಾಹುಲ್ ಗಾಂಧಿ, ಸಿದ್ದರಾಮಯ್ಯನವರಿಂದ ರಾಜೀನಾಮೆಯ ಅಸ್ತ್ರ ಪ್ರಯೋಗ, ಉಲ್ಟಾ ಹೊಡೆದಂತ ಡಿ.ಕೆ. ಶಿವಕುಮಾರ್. ಏನಿದು ಅಪ್ಡೇಟ್, ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ತನಗೆ ಈ ಬಜೆಟ್ ಅಧಿವೇಶನ ಮುಗಿಯೋದ್ರೊಳಗಡೆ ಅಥವಾ ಬಜೆಟ್ ಅಧಿವೇಶನ ಮುಗಿದ ಕೂಡಲೇ, ನಿಮಗೆ ಬಜೆಟ್ಗೆ ಒಂದು ಅನುಮೋದನೆ ಸಿಕ್ಕ ಕೂಡಲೇ ನನ್ನನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಎನ್ನುವಂಥ ಹಠವನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಮತ್ತು ನಿನ್ನೆ ಖರ್ಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದೇ ಫ್ಲೈಟ್ನಲ್ಲಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು ಮತ್ತು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಮೀಟ್ ಆದ್ರ, ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆದ್ರ ಅಥವಾ ಸೋನಿಯಾ ಗಾಂಧಿ ಅವ್ರನ್ನ ಮೀಟ್ ಆದ್ರ? ಎಸ್, ಅಫ್ಕೋರ್ಸ್ ನೋ, ಮೀಟ್ ಆಗಿಲ್ಲ. ಅವರು ಅಸ್ಸಾಂನ ಚುನಾವಣೆಯ ಉಸ್ತುವಾರಿಯನ್ನು ಹೊತ್ಕೊಂಡಿರುವಂಥ ಕಾರಣಕ್ಕಾಗಿ ಅಲ್ಲಿನ ಪದಾಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡುವ ಸಲುವಾಗಿ ಅವರು ಖರ್ಗೆ ಜೊತೆ ದೆಹಲಿಗೆ ಹೋಗಿದ್ರು. ಜೊತೆಗೆ ಆ ಒಂದು ಮೀಟಿಂಗ್ ಅನ್ನು ಮುಕ್ತಾಯ ಮಾಡಿಕೊಂಡು ಇದೀಗ ಮತ್ತೆ ಬೆಂಗಳೂರಿಗೆ ಬಂದು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ತನಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ಬೇಕು. ಈಗಾಗಲೇ 2.5 ವರ್ಷ ಮತ್ತು ಹತ್ರ 3 ವರ್ಷ ಆಗ್ತಾ ಬಂದಿದೆ. ಇನ್ನೇನು ಮೇ 21ಕ್ಕೆ 3 ವರ್ಷ ಕೂಡ ಕಂಪ್ಲೀಟ್ ಆಗುತ್ತೆ. ಸಿದ್ದರಾಮಯ್ಯನವರು 3 ವರ್ಷಗಳ ಮುಖ್ಯಮಂತ್ರಿಯಾಗಿ ಅವಧಿ ಕೂಡ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಅಷ್ಟರ ಒಳಗಾಗಿ ಕೊಟ್ಟ ಮಾತಿನಂತೆ ಈಗಾಗಲೇ 4-5 ತಿಂಗಳ ಡಿಲೇ ಕೂಡ ಆಗಿದೆ. ಕೊಟ್ಟ ಮಾತಿನಂತೆ ನನಗೆ ಸಿಎಂ ಪಟ್ಟವನ್ನು ಕೊಡಬೇಕು ಎನ್ನುವಂತ ಹಠಕ್ಕೆ ಬಿದ್ದಿದ್ದಾರೆ ಮತ್ತು ಅದನ್ನ ನೇರವಾಗಿ ಖರ್ಗೆ ಅವರ ಮುಖಾಂತರ ಕನ್ವೆ ಮಾಡಿದ್ರೆ, ಖರ್ಗೆ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರು ಖರ್ಗೆ ಅವರನ್ನು ಮೀಟ್ ಮಾಡಿದಾಗ ಎಸ್ ಅಫ್ಕೋರ್ಸ್ ಎಲ್ಲವೂ ಡಿಸಿಷನ್ ಆಗಿದ್ದಾದ್ರೆ ಕಾಲಕ್ಕಾಗಿ ಒಂದೊಳ್ಳೆ ಸಮಯಕ್ಕಾಗಿ ಕಾದು ಕುಳಿತಿದ್ದೇವೆ, ಆ ಸಮಯ ಬಂದು ಕೂಡ ನಾವು ಕೊಡ್ತೇವೆ, ಅದ್ರಲ್ಲಿ ಏನು ಕನ್ಫ್ಯೂಷನ್ಸ್ ಇಲ್ಲ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಆದರೆ ಆ ಸಮಯ ಯಾವಾಗ? ಅದೇ ಇದೀಗ ಕಾಡ್ತಾ ಇರುವಂತಹ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಡ್ತಾ ಇರುವಂತಹ ದೊಡ್ಡದಾದಂತ ಪ್ರಶ್ನೆಯಾಗಿದೆ. ಒಂದು ವೇಳೆ ಆ ಮುಹೂರ್ತಕ್ಕಾಗಿ ಕಾದು ಕೂತ್ಕೊಂಡ್ರೆ, ಆ ಮುಹೂರ್ತ ಮತ್ತೇನಾದ್ರೂ ಮುಂದಕ್ಕೆ ಹೋದ್ರೆ ಅಷ್ಟರೊಳಗಾಗಿ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ? ಈಗಾಗಲೇ ಅನೇಕ ಕೇಸ್ಗಳಿದೆ, ಇಡಿ ಇರ್ಬೋದು ಅಥವಾ ಸಿಬಿಐ ಕೇಸ್ ಇದೆ. ಅಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ಸಮಸ್ಯೆ ಆದ್ರೆ ನನ್ನ ಮುಖ್ಯಮಂತ್ರಿ ಪಟ್ಟಾಗ ಆಸೆಗೆ ತಣ್ಣೀರು ಎರಚಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಆದಷ್ಟು ಬೇಗ ತನಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ಬೇಕು ಎನ್ನುವಂಥ ಒಂದು ದುಂಬಾಲನ್ನ ಬಿದ್ದಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಕೆಲ ದಿನಗಳ ಹಿಂದೆ ಒಂದು ಬಜೆಟ್ ಅನ್ನ, ವರ್ಚುವಲ್ ಬಜೆಟ್ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು. ಬಜೆಟ್ ಮಂಡನೆ ಮಾಡ್ಲಿಕ್ಕೆ ನಾನು ಕೂಡ ರೆಡಿ ಇದ್ದೇನೆ ಅನ್ನುವಂಥ ಒಂದು ವರ್ಚುವಲ್ ಪ್ರತಿಯನ್ನ ಹೈಕಮಾಂಡ್ಗೆ ಕಳಿಸಿದ್ರು ಅನ್ನುವಂಥ ಮಾಹಿತಿ ಅನೇಕ ರಾಜಕೀಯ ವಲಯದಲ್ಲಿ ಅಥವಾ ರಾಜಕೀಯ ಪಂಡಿತರು ಚರ್ಚೆಯನ್ನು ಕೂಡ ಮಾಡಿದ್ರು. ಆದ್ರೆ ಈ ಪಂಚರಾಜ್ಯಗಳ ಚುನಾವಣೆ ಇರೋದ್ರಿಂದ ಅದು ಈ ಮಾರ್ಚ್ನಲ್ಲಿ ಅನೌನ್ಸ್ ಆಗುತ್ತೆ ಅಥವಾ ಏಪ್ರಿಲ್ ಮೇ ಫಸ್ಟ್ ವಾರದೊಳಗೆ ಎಲ್ಲ ರಿಸಲ್ಟ್ ಕೂಡ ಬರುತ್ತೆ. ಅಷ್ಟರ ಒಳಗಾಗಿ ಸಿಎಂ ಬದಲಾವಣೆ ಮಾಡಿದ್ರೆ ಅದು ಪಂಚರಾಜ್ಯಗಳ ಚುನಾವಣೆ ಮೇಲೆ ಇಫೆಕ್ಟ್ ಆಗಬಹುದು. ಈಗಾಗಲೇ ಅಸ್ಸಾಂಗೆ ಚುನಾವಣೆ ಉಸ್ತುವಾರಿಯಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಹಾಕಿದ ಕಾರಣಕ್ಕಾಗಿ ಮತ್ತೆ ಆ ಎರಡೂ ಗೊಂದಲಗಳ ನಡುವೆ ಡಿ.ಕೆ. ಶಿವಕುಮಾರ್ ಅವರು ಚುನಾವಣೆ ಉಸ್ತುವಾರಿಯನ್ನು ವಹಿಸ್ಕೊಳ್ತಾರೆ ಅಥವಾ ಕರ್ನಾಟಕ ಮುಖ್ಯಮಂತ್ರಿಯಾಗಿ ತನ್ನ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ, ಎಲ್ಲವೂ ಕೂಡ ಗೊಂದಲ ಇರುವಂತ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರು ಒಂದು ಮಾತನ್ನು ಹೇಳಿದ್ದಾರೆ. ಅದೇನೆಂದ್ರೆ, ನಿಮಗೆ ಜೂನ್ ಮೊದಲ ವಾರದಲ್ಲಿ ಮುಖ್ಯಮಂತ್ರಿಯಾಗಿ ಮಾಡ್ತೇವೆ, ಅಲ್ಲಿ ತನಕ ಸ್ವಲ್ಪ ಸಮಾಧಾನದಲ್ಲಿ ಇರಬೇಕು. ಈಗಾಗಲೇ ಸಮಾಧಾನ ಎನ್ನುವಂತ ಮಾತನ್ನು ಕೇಳಿ ಡಿ.ಕೆ. ಶಿವಕುಮಾರ್ ರೊಚ್ಚಿಗಿದ್ ಬಿಟ್ಟಿದ್ದಾರೆ. ಜೊತೆಗೆ ಇವರು ಕೊಡಲ್ಲ ಎನ್ನುವಂತ ಒಂದು ಭಾವನೆ ಕೂಡ ಬಂದ್ಬಿಟ್ಟಿದೆ. ನಿಮ್ಮ ಡಿಸಿಷನ್ ಹೇಳ್ಬಿಡಿ, ಜೊತೆಗೆ ಡೇಟ್ ಅನ್ನು ಕೂಡ ಹೇಳ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ರೆ ಹೈಕಮಾಂಡ್ ಒಂದು ಲೆಕ್ಕದಲ್ಲಿ ಬೇರೆ ಯೋಚನೆ ಮಾಡುತ್ತೆ. ಯಾಕಂದ್ರೆ ಕರ್ನಾಟಕ ಅಂದ ಕೂಡಲೇ ಅದು ಆರ್ಥಿಕವಾಗಿ ಸಬಲವಿರುವಂಥ ಒಂದು ರಾಜ್ಯ. ಏನಾದರೂ ಕರ್ನಾಟಕದಲ್ಲಿ ಗೊಂದಲಾಗಿ ಏನಾದರೂ ಸರ್ಕಾರ ಹೋಯ್ತಂದ್ರೆ ಅದು ಹೈಕಮಾಂಡ್ಗೆ ದೊಡ್ಡ ಲಾಸ್ ಆಗುತ್ತೆ, ಅದು ತನುಮನ ಧನ ಸಹಾಯದಿಂದ ದೊಡ್ಡ ಲಾಸ್ ಆಗುತ್ತೆ. ಹಾಗಾಗಿ ಈಗಿರುವಂಥ ಸರ್ಕಾರವನ್ನು ಆದಷ್ಟು ದಿನ ಮುಂದುವರಿಯಬೇಕು ಮತ್ತು ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಆದರೂ ಕೂಡ ನಮ್ಮ ಸರ್ಕಾರಕ್ಕೇನು ಆಗಬಾರದು ಎನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದು ಹೇಳ್ಬೋದು. ಜೊತೆಗೆ ಸಿದ್ದರಾಮಯ್ಯನವರಿಗೆ ಒಂದು ಒಳ್ಳೆಯ ಫೇಮ್ ಇದೆ, ನೇಮ್ ಇದೆ. ಜೊತೆಗೆ ಅವರ ಮುಖವನ್ನು ನೋಡಿ ಮಾಸ್ ವೋಟರ್ಸು ಮತ್ತು ದಲಿತ ಅಹಿಂದ ಮತಗಳು ಕೂಡ ಅವರಿಗೆ ಬೆನ್ನಿಗಿದೆ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಮಾಡಿದ್ರೆ ಅವರೆಲ್ಲರ ಒಂದು ವಿರೋಧವನ್ನು ಕಟ್ಟಿಕೊಳ್ಬೇಕಾಗತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಹೈಕಮಾಂಡ್ ಮುಂದೆ ಮತ್ತು ಆ ರಿಪೋರ್ಟ್ ಕೂಡ ಹೋಗಿದೆ. ಎಲ್ಲದರ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಬಜೆಟ್ ಅನ್ನ ರೆಡಿ ಮಾಡಿಟ್ಕೊಂಡಿದ್ರು. ಯಾಕಂದ್ರೆ ನಿಮಗೆ ಈ ಬಜೆಟ್ ಅನ್ನ ತಾನೇ ಮಂಡನೆ ಮಾಡಬೇಕು ಎನ್ನುವಂಥ ಆತ್ಮವಿಶ್ವಾಸ ಮೊದಲಿಂದ ಇತ್ತು ಮತ್ತು ಅದು ಕೊನೆಯ ಗಳಿಗೆ ತನಕ ಇತ್ತು. ಹಾಗಾಗಿ ಒಂದು ವೇಳೆ ಸಡನ್ ಆಗಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಜೊತೆಗೆ ಹೈಕಮಾಂಡ್ ಬಜೆಟ್ ನ ಕೂಡ ಮಂಡನೆ ಮಾಡಬೇಕಾಗುತ್ತೆ ಅನ್ನುವಂಥ ಏನಾದರೂ ಒಂದು ಅವಕಾಶ ಕೊಟ್ಟರೆ ಅದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ರೆಡಿ ಇದ್ರು. ಹಾಗಾಗಿ ಒಂದು ಬಜೆಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು ಅಂತ ಚರ್ಚೆ ಹರಿದಾಡ್ತಿದ್ದು, ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಒಂದು ಹಂತಕ್ಕೆ ಬಜೆಟ್ ಮಂಡನೆ ಮಾಡಬೇಕು. ಜೊತೆಗೆ ಕೊನೆಯ ವರ್ಷದ ಈ ಚುನಾವಣಾ ವರ್ಷ ಬಂದಾಗ ಅದು 2028 ಇರ್ಬೋದು ಅಥವಾ ಮುಂದಿನ 2027 ಇರ್ಬೋದು, ಆ ಬಜೆಟ್ ಮಂಡನೆ ಮಾಡುವಾಗ ಅದು ಎಲ್ಲರೂ ಕೂಡ ಅಂತಾರಿಲ್ಲ, ಅದು ಚುನಾವಣಾ ಬಜೆಟ್, ಜನರ ಮತವನ್ನು ಪಡೆಯಲಿಕ್ಕೆ ಈ ಚುನಾವಣಾ ಬಜೆಟ್ ಎನ್ನುವಂಥ ಮತವನ್ನು ಹೇಳ್ತಾರೆ. ನೀವು ಎಷ್ಟೇ ಒಳ್ಳೆ ಕಾರ್ಯ ಮಾಡಿ, ಯಾವುದೇ ಒಂದು ಪ್ರಗತಿಯ ಅಭಿವೃದ್ಧಿಯನ್ನು ಮಾಡಿ, ಆದರೂ ಕೂಡ ವಿರೋಧ ಹೇಗೆ ಬರ್ತದೆ? ಇಲ್ಲ, ಡಿ.ಕೆ. ಶಿವಕುಮಾರ್ ಅವರು ಕೇವಲ ಚುನಾವಣೆಗಾಗಿ ಈ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ, ಅಲ್ಲಿ ಏನು ಇಲ್ಲ, ಅಭಿವೃದ್ಧಿ ಇಲ್ಲ ಅನ್ನುವಂಥ ಒಂದು ನೆಗೆಟಿವ್ ಪ್ರಚಾರ ಬರ್ತದೆ. ಹಾಗಾಗಿ ಇದು ಒಂದು ಒಳ್ಳೆಯ ಬಜೆಟ್ ಆಗಿರುತ್ತೆ. ಆದರೆ ಈ ಬಜೆಟ್ ಅನ್ನು ಮಂಡನೆ ಮಾಡಿ ಅದರ ಪೂರ್ತಿಯಾದಂಥ ಯಶಸ್ಸು
ಕೀರ್ತಿ ಡಿ ಕೆ ಶಿವಕುಮಾರ್ ಅವರಿಗೆ ಹೋಗ್ತಿತ್ತು. ಆದರೆ ಆ ಅವಕಾಶವನ್ನು ಈಗ ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಕಳ್ಕೊಂಡಿದ್ದಾರೆ ಮತ್ತು ಸತತ 17ನೇ ಬಜೆಟ್ ಅಂದರೆ 17ನೇ ಬಜೆಟ್ ಅನ್ನು ಮಂಡನೆ ಮಾಡುವಂಥ ಕೀರ್ತಿ ಅಥವಾ ದೊಡ್ಡ ಯಶಸ್ಸು ಅಥವಾ ಒಂದು ಖ್ಯಾತಿ ಕೂಡ ಇದೀಗ ಸಿದ್ದರಾಮಯ್ಯನವರ ಪಾಲಿಗೆ ಬಂದಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಇಲ್ಲ ನನಗೆ ಬಜೆಟ್ನ ಒಳಗಾಗಿ ನೀವು ಪಟ್ಟವನ್ನು ಕೊಡಬೇಕಿತ್ತು, ಓಕೆ ಬಜೆಟ್ನ ಸಿದ್ದರಾಮಯ್ಯ ಅಂತ ಹಿರಿಯ ವ್ಯಕ್ತಿ ಮಂಡನೆ ಮಾಡಿದ್ರೆ ಬಜೆಟ್ ಅಧಿವೇಶನ ಮುಗಿದ ಮಾರನೇ ದಿನವೇ ನಾನು ಕೊಡಬೇಕೆನ್ನುವಂಥ ಒಂದು ಹಕ್ಕನ್ನು ಕೂಡ ಒಂದು ವಾದವನ್ನು ಕೂಡ ಹೈಕಮಾಂಡ್ ಮುಂದೆ ಮಂಡನೆ ಮಾಡಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರ ಈ ವಾದಕ್ಕೆ ಹೈಕಮಾಂಡ್ ಸೊಪ್ಪಾಗ್ತಿಲ್ಲ ಮತ್ತು ಈ ಜೂನ್ ಮೊದಲ ವಾರ ಆಗಿರ್ಬೋದು ಅಥವಾ ಮೇ ಎಂಡಲ್ಲಿ ನಿಮಗೆ ಪಟ್ಟವನ್ನು ಬಿಟ್ಟುಕೊಡ್ತೇವೆ ಅನ್ನುವಂಥ ಒಂದು ದುಂಬಾಲನ್ನ ಒಂದು ಮನವರಿಕೆನ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಇಟ್ಟ ಈ CM ಮುಹೂರ್ತಕ್ಕೆ ಉಲ್ಟಾ ಹೊಡೆದಿದ್ದಾರೆ. ಇಲ್ಲ, ನನಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಆದಷ್ಟು ಬೇಗ ನನಗೆ ನೀವು CM ಪಟ್ಟವನ್ನು ಬಿಟ್ಟುಕೊಡ್ಬೇಕು. ಆ ಚುನಾವಣೆ ಆಗುತ್ತೆ, 10 ಚುನಾವಣೆಗಳಿದೆ, ಪಂಚರಾಜ್ಯ ಚುನಾವಣೆ ಆಗುತ್ತೆ, ಆನಂತರ ಗ್ರಾಮ ಪಂಚಾಯತ್ ಆಗುತ್ತೆ, ಜಿಲ್ಲಾ ಪಂಚಾಯತ್, GBA, ಹೀಗೆ ಪಟ್ಟಣ ಪಂಚಾಯತ್, ಎಲ್ಲವೂ ಇಲೆಕ್ಷನ್ಗಳು ಬರ್ತಾನೆ ಇರುತ್ತೆ. ಆ ಇಲೆಕ್ಷನ್ ಇಟ್ಕೊಂಡು ನನ್ನನ್ನು ಅಂದರೆ ನನಗೆ ವೇಟ್ ಮಾಡಿ ಅನ್ನೋದು ಇದೆಯಲ್ಲ, ಅದು ತಪ್ಪಾಗತ್ತೆ ಅನ್ನುವಂಥ ಒಂದು ಸೂಕ್ಷ್ಮವಾದ ವಿಚಾರವನ್ನು ಹೈಕಮಾಂಡ್ಗೆ ತಿಳಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನಿಗೂ ಸಾಕಾಗ್ಬಿಟ್ಟಿದೆ. ನೀವು ಯಾರ್ದಾದ್ರು ಮದುವೆ ಫಂಕ್ಷನ್ ಹೋಗಿ ಅಲ್ಲೂ ಅದನ್ನೇ ಕೇಳ್ತಾರೆ, CM ಬದಲಾವಣೆ ಯಾವಾಗ ಆಗ್ತದೆ, ಡಿ ಕೆ ಶಿವಕುಮಾರ್ ನೀವು ಬಿಟ್ಕೊಡ್ತೀರಾ. ಯಾವ ಕಾರ್ಯಕ್ರಮಕ್ಕೆ ಹೋದ್ರು, ಹುಟ್ಟಿನಿಂದ ಸಾವಿನ ಕಾರ್ಯಕ್ರಮ ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಅಲ್ಲಿರುವಂಥ ಮೇಜರ್ ಸಬ್ಜೆಕ್ಟ್ ಅನ್ನು ಬಿಟ್ಟು ಪದೇ ಇದೀಗ ಸಿದ್ದರಾಮಯ್ಯನವರಿಗೆ ಒಂದೇ ಒಂದು ಪ್ರಶ್ನೆ, CM ಬದಲಾವಣೆ ಆಗ್ತಾರ, ನೀವೇ ಮುಂದುವರಿತಾರ, ನಿನ್ನ ಮಗ ಹಾಗೆ ಹೇಳ್ದ, ಅವ್ರ ಮಗ ಹಾಗೆ ಹೇಳಿದ್ರು, ಡಿ ಕೆ ಶಿವಕುಮಾರ್ ಹೀಗೆ ಹೇಳಿದ್ರು, ಜಮೀರ್ ಅವರು ಹಾಗೆ ಹೇಳಿದ್ರು, ತನ್ವೀರ್ ಶೆಟ್ಟಿ ಅವರು ಹೀಗೆ ಹೇಳಿದ್ರು, ಜೊತೆಗೆ ಇಕ್ಬಾಲ್ ಹುಸೇನ್ ಅವರು ಹಾಗೆ ಹೇಳಿದ್ರು ಎನ್ನುವಂಥ ಒಂದು ಗೊಂದಲದ ಈ ಗೂಡಿನ ಒಂದು ಕುತೂಹಲದ ಪ್ರಶ್ನೆ ಇದೆ. ಅದಕ್ಕೆ ಸಿದ್ದರಾಮಯ್ಯನಿಗೆ ಸಾಕಾಗ್ಬಿಟ್ಟಿದೆ ಮತ್ತು ಅಲ್ಲಿರುವಂಥ ಬೇರೆ MLAಗಳು ಈಗ 30 ಮಿನಿಸ್ಟ್ರಿಗಳಿದ್ದಾರೆ, ಒಂದೆರಡು ಖಾಲಿ ಇಟ್ಕೊಂಡಿದ್ದಾರೆ, ಜೊತೆಗೆ CM ಸೇರಿ 34 ಒಂದು ಮಿನಿಸ್ಟ್ರಿ ಪೋಸ್ಟ್ ಇದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ವೇಳೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ಬಿಟ್ಟುಕೊಡ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಮತ್ತು ಅನೇಕ ಈ ಹಿಂದಿನ ಟ್ವೀಟ್ಗಳನ್ನ ಗಮನಿಸ್ತಾ ಹೋದ್ರೆ, ಇಲ್ಲ ಡಿ ಕೆ ಶಿವಕುಮಾರ್ ಅಂತ ಒಕ್ಕಲಿಗ ನಾಯಕ ನಮ್ಮ ಪಕ್ಷದಲ್ಲಿ CM ಆಗುವಂತ ಅರ್ಹತೆ ಇದೆ ಮತ್ತು ನಮ್ಮ ಪಕ್ಷದಲ್ಲಿ ಮಾತ್ರ ಒಕ್ಕಲಿಗ ನಾಯಕರು CM ಆಗ್ಬೋದು ಎನ್ನುವಂಥ ಟ್ವೀಟ್ ಅನ್ನು ಮಾಡಿದ್ರು. ಅದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ CM ಪಟ್ಟ ಬಿಟ್ಟುಕೊಡ್ತಾರೆ ಅನ್ನುವಂಥ ಲೆಕ್ಕಾಚಾರ ನನಗೂ ಅನ್ಸುತ್ತೆ. ಇನ್ನು ರಾಜಕೀಯದ ಈಗ ಎಂಟ್ರಿ ಆಗ್ತಿರುವಂಥ ಯಾರೇ ಇದ್ರೂ ಕೂಡ ಆ ಟ್ವೀಟ್ ಮುಖಾಂತರ ಅಥವಾ ಸಿದ್ದರಾಮಯ್ಯನವರ ಹೇಳಿಕೆ ಮುಖಾಂತರ ಅರ್ಥ ಆಗುತ್ತೆ. ಕೊನೆಯ ಘಟ್ಟದಲ್ಲಿ ತನ್ನ ರಾಜಕೀಯ ಒಂದು ಮುಸ್ಸಂಜೆ ವೇಳೆಯಲ್ಲಿ ಯಾಕೆ ಸುಮ್ಮನೆ ಗೊಂದಲ ಹಾಕೊಂಡು ಕೆಸರಾಚಿಕೊಂಡು ಒಂದು ವಚನ ಭ್ರಷ್ಟತೆಯನ್ನು ಮಾಡ್ಕೊಳ್ಬೇಕು. ಡಿ ಕೆ ಶಿವಕುಮಾರ್ ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಜೊತೆಗೆ ಅವರು ಕೂಡ ಪಕ್ಷಕ್ಕಾಗಿ ಶ್ರಮ ವಹಿಸಿ ಪಕ್ಷವನ್ನು ಅಧಿಕಾರಕ್ಕೆ ತಂದರೆ ಅವರಿಗೆ CM ಪಟ್ಟವನ್ನು ಬಿಟ್ಟು ಕೊಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಮತ್ತು ಅದು ಒಳ್ಳೆಯ ನಿರ್ಧಾರ ಕೂಡ ಹೌದು. ಆದರೆ ಹೈಕಮಾಂಡ್ ಯಾಕೋ ಡಿ ಕೆ ಶಿವಕುಮಾರ್ ಅವರ ಮೇಲೆ ಅಷ್ಟೊಂದು ಈ ಮಾಸ್ ಲೀಡರ್ಶಿಪ್ ಮೇಲೆ ಒಂದು ನಂಬಿಕೆನ ಇಡ್ತಾ ಇಲ್ಲ. ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾದ್ರೆ ಈ ಹಂತದಲ್ಲಿ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಹಾಗಾಗಿ ಸಿದ್ದರಾಮಯ್ಯವರು ಏನು ಮಾಡ್ತಿದೆ ಅಂದರೆ, ಈ 32 ಮಿನಿಸ್ಟರ್ಗಳಿದ್ದಾರಲ್ಲ, 30 ಮಂತ್ರಿಗಳ ಜೊತೆಗೆ ಬೇರೆ ಮಂತ್ರಿಗಳನ್ನ ಸೇರಿಸಿ ಇವರನ್ನ ಕೊಡಬೇಕು, ಇವರನ್ನ ಸಚಿವ ಸಂಪುಟದಿಂದ ತೆಗೆದು ಬೇರೆಯವರನ್ನ ಹಾಕೊಳ್ಬೇಕು. ಅಂದ್ರೆ 10-12 ಹಿರಿಯ ಸಚಿವರನ್ನ ಇಟ್ಕೊಂಡು ನಿಮ್ಗೆ ಜಮೀರ್ ಅಹಮದ್, ಕೃಷ್ಣ ಬೈರೇಗೌಡ, ಅಚ್ಚಿಮಾದೇವಪ್ಪ, ಹೀಗೆ ದೊಡ್ಡ UT ಖಾದರ್ ಆಗಿರ್ಬೋದು, ಹೀಗೆ ದೊಡ್ಡ ಒಂದು ಸಚಿವ ಸಂಪುಟದ ಅವರನ್ನ ಇಟ್ಕೊಂಡು ಮಿಕ್ಕ ಬೇರೆ MLAಗಳನ್ನ ರಿಪ್ಲೇಸ್ ಮಾಡಿ ಹೊಸ MLAಗಳಿಗೆ ಚಾನ್ಸ್ ಕೊಟ್ಟರೆ ಅವ್ರು ನನ್ನ ಪರವಾಗಿ ನಿಲ್ತಾರೆ, ಅದು ನನ್ನ ಅಧಿಕಾರ ಅವಧಿಯಲ್ಲಿ ಆಗ್ಬಿಟ್ರೆ ಅವರೆಲ್ಲರೂ ಕೂಡ ನನ್ನ ಪರವಾಗಿ ಮತ ಹಾಕ್ತಾರೆ ಅಥವಾ ನನ್ನ ಪರವಾಗಿ ಇರ್ತಾರೆ ಅನ್ನುವಂಥ ಮಾತನ್ನ ಹೈಕಮಾಂಡ್ಗೆ ರವಾನೆ ಮಾಡಿದ್ರೆ. ಹಾಗಾಗಿ ಹೈಕಮಾಂಡ್ ಮೀಟ್ ಆದಾಗೆಲ್ಲ ಅಥವಾ ಹೈಕಮಾಂಡ್ ವ್ಯಕ್ತಿಗಳಾದಂಥ ಸುರ್ಜೇವಾಲಾ, ವೇಣುಗೋಪಾಲ್ ಖರ್ಗೆ ಅವ್ರನ್ನ ಮಾತುಕತೆ ಮುಖಾಂತರ ಅಂದ್ರೆ ಮೀಟ್ ಆದಾಗ ಅವರಿಗೆಲ್ಲ ಈ ವಿಷಯವನ್ನು ಹೇಳಿದ್ದಾರೆ. ಎಷ್ಟು ದಿನ ಅಂತ ನೀವು ಸಚಿವ ಸಂಪುಟವನ್ನ ರಿಪ್ಲೇಸ್ ಮಾಡಲ್ಲ, ಪುನರಚನೆ ಮಾಡಲ್ಲ, ಒಂದು ವೇಳೆ ಮಾಡಿಲ್ಲ ಅಂದ್ರೆ ನಾನೇ ಕೂಡ ರಿಜೈನ್ ಮಾಡ್ಬಿಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ನೀವು ಮುಖ್ಯಮಂತ್ರಿ ಪಟ್ಟವನ್ನು ಕೊಟ್ಬಿಡಿ, ಯಾಕಂದ್ರೆ ಜನ ಎಲ್ಲಿ ಹೋದ್ರು ಬಂದ್ರು ಅದನ್ನೇ ಕೇಳ್ತಾರೆ, ಮುಖ್ಯಮಂತ್ರಿ ಪಟ್ಟ ಯಾವಾಗ ಚೇಂಜ್ ಮಾಡ್ತಾರೆ, ಸಚಿವ ಸಂಪುಟ ಚೇಂಜ್ ಮಾಡಲೇಬೇಕು ಅನ್ನುವಂಥ MLAಗಳ ಒತ್ತಾಯ ಜಾಸ್ತಿ ಆಗಿದೆ. ಹೀಗಾಗಿ ಇವೆಲ್ಲ ಕಾರಣದಿಂದಾಗಿ ನಿಮ್ಮ ಮುಂದೆ 2 ಆಪ್ಷನ್ ಕೊಡ್ತೀನಿ. ಒಂದು, ಸಚಿವ ಸಂಪುಟವನ್ನಾದರೂ ನೀವು ಪುನರಚನೆ ಮಾಡಿ ಆ ಗೊಂದಲಗಳಿಗೆ ತೆರೆ ಎಳಿಬೇಕು. ನನಗೆ ಹೋದಲ್ಲಿ ಬಂದಲ್ಲಿ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಸಾಕಾಗ್ಬಿಟ್ಟಿದೆ. ಹಾಗಾಗಿ ನೀವು ಮುಖ್ಯಮಂತ್ರಿ ಬದಲಾವಣೆ ಮಾಡಲ್ಲ ಅಂದ್ರೆ ಅಟ್ಲೀಸ್ಟ್ ಸಚಿವ ಸಂಪುಟವನ್ನಾದರೂ ನೀವು ಪುನರಚನೆ ಮಾಡಿದ್ರೆ ಅದಕ್ಕೊಂದು ಗೊಂದಲ ಕಂತಿ ಆಗತ್ತೆ. ಇಲ್ಲ ಸದ್ಯಕ್ಕೆ ನೀವು ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ, ಮತ್ತೊಂದು ವರ್ಷ ಆದರೂ ಸಿದ್ದರಾಮಯ್ಯನವರು ಇರ್ತಾರೆ ಅನ್ನುವಂಥ ಒಂದು ಸ್ಪಷ್ಟ ನಿರ್ದೇಶನ ಜನರಿಗೆ ಹೋಗುತ್ತೆ ಮತ್ತು ಅದು ನಮ್ಮ ಪಕ್ಷಕ್ಕೆ ಪ್ಲಸ್ ಆಗುತ್ತೆ ಅನ್ನುವಂಥ ಮಾತನ್ನ ಹೈಕಮಾಂಡ್ ಮುಂದೆ ಸೂಚಿಸಿದ್ದಾರೆ. ಅಂದ್ರೆ ಅರ್ಥ, ನೀವು ಸಚಿವ ಸಂಪುಟವನ್ನಾದರೂ ವಿಸ್ತರಣೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿ. 5-6 ತಿಂಗಳ ಹಿಂದೆ ಕೊಟ್ಟಂತ ಮಾತಿನಂತೆ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಬಹುದೇನೋ ಅಂತ ಪರ್ಮಿಷನ್ ಕೊಟ್ಟಿದ್ದಲ್ಲ, ಆ ಪರ್ಮಿಷನ್ ಅಂತ ಈಗ ಮತ್ತೊಮ್ಮೆ ಅದಕ್ಕೆ ಒಂದು ಅನುಮೋದನೆ ಕೊಡಿ, ಆ ಮುಖಾಂತರ ಸಚಿವ ಸಂಪುಟವನ್ನು ಪುನರಚನೆ ಮಾಡ್ತೇವೆ. ಇಲ್ಲ ಅಂದಿದ್ರೆ ನಾನೇ ರಿಜೈನ್ ಮಾಡ್ಬಿಡ್ತೀನಿ, ನೀವೇನ್ ಬೇಕಾದ್ರೂ ಮಾಡ್ಕೋಬೇಡಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಿ, ಅದಕ್ಕೆ ಸಮಸ್ಯೆ ಇಲ್ಲ, ನಾನು ಕೂಡ ನಿವೃತ್ತಿ ಜೀವನವನ್ನು ಅನುಭವಿಸ್ತೇನೆ, ನನಗೂ ಸಾಕಾಗಿದೆ, ಡೆವಲಪ್ಮೆಂಟ್ ಮಾಡಿ 17 ಬಜೆಟ್ ಮಾಡಿದೆ ಮತ್ತು ಒಳ್ಳೆಯ ಹೆಸರಿದೆ. ಕೊನೆಯ ಘಟ್ಟದಲ್ಲಿ ಗೊಂದಲ ಮಾಡಿಕೊಂಡು ನಾನು ಪಕ್ಷದಿಂದ ಅಂದ್ರೆ
ಸ್ವಯಂ ನಿವೃತ್ತಿಗಿಂತ ನನ್ನನ್ನು CM ಪಟ್ಟದಿಂದ ಕೆಳಗಿಳಿಸಿದ್ರು ಎನ್ನುವಂಥ ಅಪಖ್ಯಾತಿ ನನಗೆ ಬೇಡ, ನಾನೇ ರಿಜೈನ್ ಮಾಡಿಬಿಡ್ತೇನೆ ಅನ್ನುವಂಥ ಒಂದು ಸೂಚನೆಯನ್ನು ಒಂದು ಗಮನಹರಿಸುವಂಥ ಒಂದು ಒಳ್ಳೆಯ ಒಂದು ವಿಚಾರವನ್ನು ಹೈಕಮಾಂಡ್ಗೆ ತಿಳಿಸಿದ. ಅದು ಖರ್ಗೆ ಮುಖಾಂತರ ರಾಹುಲ್ ಗಾಂಧಿ ಕೂಡ ತಲುಪಿದೆ ಅನ್ನುವಂಥ ವಿಚಾರ ಇದೀಗ ಸದ್ಯಕ್ಕೆ ಗಮನಕ್ಕೆ ಬರ್ತಿದೆ. ಆದರೆ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರು ಪದೇ ಪದೇ ಹೈಕಮಾಂಡ್ ಮೇಲೆ ಒತ್ತಡ ಹೇಳಿದ್ರು ಕೂಡ DK ಶಿವಕುಮಾರ್ ಅವರ ಮುಂದೆ ಅತ್ಯಂತ ದೊಡ್ಡದಂತ ಏನು ಅವಕಾಶ ಇಲ್ಲ. ಒಂದು ವೇಳೆ ಸರ್ಕಾರ ಅಥವಾ ಹೈಕಮಾಂಡ್ ಕೊಡ್ಲಿಲ್ಲ ಅಂದ್ರೂ ಕೂಡ ಏನ್ ಮಾಡ್ಲಿಕ್ಕೆ ಆಗಲ್ಲ, ಪಕ್ಷ ಬಿಟ್ಟಿದ್ರು ಅಲ್ಲಿ ಬಿಜೆಪಿಗೆ ಹೋಗ್ಬೇಕಾಗತ್ತೆ, ಅಥವಾ ಈಗಾಗಲೇ ಪಕ್ಷ ಉರುಳಿಸ್ಬೇಕಂದ್ರೂ ದೊಡ್ಡ ಪ್ರಮಾಣದ ಶಾಸಕರ ಬೆಂಬಲ ಬೇಕಾಗುತ್ತೆ. ಸರಿಸುಮಾರು 70, 80 ಅಥವಾ 60ಕ್ಕಿಂತ ಜಾಸ್ತಿ MLAಗಳ ಬೆಂಬಲ ಬೇಕಾಗುತ್ತೆ, ಅವರೆಲ್ಲೂ ಕೂಡ ರಿಜೈನ್ ಮಾಡಬೇಕಾಗುತ್ತೆ. ಹೀಗಾಗಿ ಅಂತ ದೊಡ್ಡ ಅವಕಾಶ ಏನಿಲ್ಲ. ಒಂದು ವೇಳೆ ಕೊಡ್ಲಿಕ್ಕೆ ಲೇಟ್ ಆದ್ರೂ ಕೂಡ ಈಗಲೇ ಜಾಸ್ತಿ ಪ್ರೆಷರ್ ಹಾಕ್ತಿದ್ರೆ ಒಂದಲ್ಲ ಒಂದಿನಾದ್ರೂ ಕೊಡ್ತಾರೆ ಅನ್ನುವಂಥ ನಂಬಿಕೆಯಿಂದ ಆದಷ್ಟು ಜಾಸ್ತಿ ಆದಂಥ ಒತ್ತಡವನ್ನು ಹೈಕಮಾಂಡ್ ಮೇಲೆ ಹೇರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಕೂಡ ಜೂನ್ ವೇಳೆಗೆ ಕೊಡಬಹುದು. ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಅದು ಮತ್ತೊಂದು 2 ತಿಂಗಳು ಲೇಟ್ ಆದ್ರೂ ಕೂಡ DK ಶಿವಕುಮಾರ್ ಅವರ ಮುಂದೆ ಅಂಥದ್ದೇನು ದೊಡ್ಡದಂಥ ಅವಕಾಶ ಇಲ್ಲ. ಹಾಗಾಗಿ DK ಶಿವಕುಮಾರ್ ಅವರಿಗೂ ಅರ್ಥ ಆಗಿದೆ, ನನಗೂ ಕೂಡ ಬೇರೆ ಅವಕಾಶ ಇಲ್ಲ, ನಾನು ಒತ್ತಡ ಹೇರುವ ಮುಖಾಂತರ ನನ್ನ ಮೇಲೆ ಕೃಪೆ ಇರಲಿ, ನನ್ನನ್ನು ಗಮನಕ್ಕೆ ಇಟ್ಕೊಳ್ಳಿ ಅನ್ನುವಂಥ ಕಾರಣಕ್ಕಾಗಿ ಅವರು ಒತ್ತಡ ಹೇರ್ತಾ ಇದ್ದಾರೆ ಹೊರತು ಇಲ್ಲ ಕೊಡ್ಲಿಲ್ಲ ಅಂದ್ರೆ ನಾನು ಹಾಗೆ ಮಾಡ್ತಾರೆ ಅಂತ ಲೆಕ್ಕಾಚಾರ DK ಶಿವಕುಮಾರ್ ಅವರ ಮೇಲೆ ಖಂಡಿತ ಇಲ್ಲ. ಮತ್ತು ಅವ್ರ ಮುಂದೆ ಕೂಡ ಅಂತ ಒಂದು ದಾರಿ ಕೂಡ ಇಲ್ಲ. ಅಂದ್ರೆ ಇಷ್ಟೊತ್ತಿಗೆ ಏನೋ ಬಿಟ್ಟು ಬೇರೆ ಪಕ್ಷಕ್ಕೆ ಹಾರಬಹುದಿತ್ತು ಅಥವಾ ಬೇರೆ ಆದಂಥ ಒಂದು ದಾರಿಯನ್ನು ನೋಡ್ಕೊಳ್ಬೇಕಾದ್ರೆ ಈಗಿರುವಂಥ ಸದ್ಯದ ಕಾಂಗ್ರೆಸ್ ಪರಿಸ್ಥಿತಿ ಮತ್ತು ರಾಜ್ಯದ BJP ಪರಿಸ್ಥಿತಿಯನ್ನು ನೋಡ್ಕೊಂಡ್ರೆ ಅವರಿಗೆ ಬೇರೆ ಕಡೆ ಎಲ್ಲೂ ಅಂಥ ದೊಡ್ಡ ಅವಕಾಶ ಇಲ್ಲ. ಹಾಗಾಗಿ ಅವರಿಗೂ ಕೂಡ ಅರ್ಥ ಆಗಿದೆ, ನಾನು ಒತ್ತಡ ಹೇರ್ತಾನೆ ಇರಬೇಕು, ಖರ್ಗೆ ಅವರ ಮುಖಾಂತರ ಮೀಟ್ ಮಾಡ್ತಾನೆ ಇರಬೇಕು, ಜೊತೆಗೆ ಅದು ರಾಹುಲ್ ಗಾಂಧಿ ತಲುಪ್ತಾನೆ ಇರಬೇಕು. ಅಂದಾಗ ಮಾತ್ರ ಈ ಏಪ್ರಿಲ್ ಅಲ್ಲ ಅಂದು ಕೂಡ ಜೂನ್ ಅಲ್ಲಾದ್ರೂ ನನಗೆ ಸಿಗಬಹುದು ಮತ್ತು ಕೊಡ್ತಾರೆ ಅನ್ನುವಂಥ ನಂಬಿಕೆ ಅವರ ಮೇಲೆ ಇದೆ. ಹೀಗಾಗಿ ರಾಗ ಅವರಿಗೆ DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಒಂದು ಜೂನ್ ಮುಹೂರ್ತವನ್ನು ಇಟ್ಟಿದ್ದಾರೆ. ಆದರೆ ಆ ಜೂನ್ ಮುಹೂರ್ತ ಬೇಡ, ನಂಗೆ ಏಪ್ರಿಲ್ ಅಥವಾ ಈ ಮಾರ್ಚಲ್ಲಿ ಮುಹೂರ್ತ ಕೊಡಿ ಅಥವಾ ಮುಹೂರ್ತವನ್ನು ಫಿಕ್ಸ್ ಮಾಡಿ ಅನ್ನುವಂಥ ದುಂಬಾಲನ್ನು ಇಟ್ಟಿದ್ದಾರೆ. ಆದರೆ ಇದರ ಮಧ್ಯೆ ಇದೀಗ ರಾಜೀನಾಮೆ ಅಸ್ತ್ರವನ್ನು ಕೂಡ ಸಿದ್ದರಾಮಯ್ಯನವರು ಪ್ರಯೋಗವನ್ನು ಮಾಡಿದ್ದಾರೆ. ಮುಂದೆ ಏನಾಗುತ್ತೆ ಕಾಲವೇ ಉತ್ತರವನ್ನು ಕೊಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.